ಸರ್ ಆಕ್ಚುಲಿ ಒಬ್ಬ ಪೇಷಂಟ್ ಇದ್ರು ಸರ್. ಆ ಪೇಷಂಟ್ ಸ್ವಲ್ಪ కొంచెం జోరుగా కొంచెం లౌడ్ గా మాట్లాడండి సార్ ప్లీజ్. ಸರ್ ಸರ್ ಒಬ್ರು ಪೇಷಂಟ್ ಇದ್ರು. ಆ ಪೇಷಂಟ್ಗೆ ಆಕ್ಚುಲಿ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇತ್ತು ಸರ್. ಒಟ್ಟಿಗೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಟ್ರೈನ್ ತೆಲುಗು ಯಾಕಂದ್ರೆ ಜಾಸ್ತಿ ಜನ ತೆಲುಗು ಅವರು ಇರ್ತಾರೆ ಸರ್. ಸ್ವಲ್ಪ ಮಿಸ್ಟೇಕ್ ಆಗ್ಬಿಡುತ್ತೆ ಅಂತೇಳಿ ಮಾತಾಡಿ ಸರ್ ಪ್ಲೀಸ್ ಪ್ಲೀಸ್. ಆಕ್ಚುಲಿ ಅವ್ರಿಗೆ ಹೊಟ್ಟೆ ನೋವು ಬರ್ತಾ ಇತ್ತು ಸರ್, ಕಂಟಿನ್ಯೂಯಸ್ ಹೊಟ್ಟೆ ನೋವು ಬರ್ತಾ ಇತ್ತು. ಅವ್ರಿಗೆ ಹೊಟ್ಟೆ ನೋವು ಕಡಿಮೆ ಆಗ್ತಿರ್ಲಿಲ್ಲ. ಇಂಜೆಕ್ಷನ್ ತಗೊಂಡ್ರೆ ಮಾತ್ರ ಒಂದ್ 6 hours ಕಡಿಮೆ ಆಗೋದು, ಅಗೇನ್ ಮತ್ತೆ ಹೊಟ್ಟೆ ನೋವು ಬರೋದು ಸರ್. ಸಿವಿಯರ್ ಅಬ್ಡಾಮಿನಲ್ ಪೇನ್, ಟಾಲರೇಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಅವ್ರ ಕೈಯಲ್ಲಿ. ಜೊತೆಗೆ ವಾಮಿಟಿಂಗ್ ಕೂಡ ಆಗೋದು. ಸೊ ಜೊತೆಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗೋದು, ಉಸಿರಾಡ್ಲಿಕ್ಕೆ ಅವ್ರಿಗೆ ತೊಂದರೆ ಆಗೋದು ಸರ್. ಅವ್ರಿಗೆ ಸ್ಕ್ಯಾನ್ ಮಾಡಿಸಿ ನೋಡಿದಾಗ ಏನಾಯ್ತು, ಗಾಲ್ ಬ್ಲಾಡರ್ ಎಡಿಮಾ ಇತ್ತು ಸರ್. ಗಾಲ್ ಬ್ಲಾಡರ್, ಲಿವರ್ ಇಂದ ಏನ್ ಗಾಲ್ ಬ್ಲಾಡರ್ ಇರುತ್ತೆ ಅದ್ರಲ್ಲಿ ಎಡಿಮಾ ಆಗ್ಬಿಟ್ಟಿತ್ತು ತುಂಬಾ. ಅದ್ರ ಜೊತೆಗೆ ಸಿರೋಸೈಟಿಸ್ ಅಂತ ಹೇಳ್ತೀವಿ, ಲಂಗ್ಸ್ ಅಲ್ಲಿ ಸಿರೋಸೈಟಿಸ್ ಆಗಿತ್ತು. ಅದ್ರ ಜೊತೆಗೆ ಪ್ರೋಸ್ಟೇಟೋಮೆಗಾಲಿ ಆಗಿತ್ತು, ಫಸ್ಟ್ ಗ್ರೇಡ್ ಪ್ರೋಸ್ಟೇಟೋಮೆಗಾಲಿ ಆಗಿತ್ತು. ಅದ್ರ ಜೊತೆಗೆ ರೀನಲ್ ಪಾಲಿಪ್ ಆಗಿತ್ತು. ಸೊ ಇಷ್ಟು ಪ್ರಾಬ್ಲಮ್ ಅವ್ರಿಗೆ ಒಟ್ಟಿಗೆ ಇತ್ತು ಸರ್. ಸೊ ಅವ್ರಿಗೆ ಏನು ಮೆಡಿಕೇಶನ್ಸ್ ಕೊಟ್ಟರು ಕೂಡ ಕಡಿಮೆ ಆಗ್ತಿರ್ಲಿಲ್ಲ. ಜಸ್ಟ್ ನಾನು ಕ್ಯೂರ್ಸೆಲ್ ಸ್ಟಾರ್ಟ್ ಮಾಡಿದ್ವಿ ಸರ್. 10 days ಅಲ್ಲೇ ಅವ್ರಿಗೆ ವಾಮಿಟಿಂಗ್ ಸ್ಟಾಪ್ ಆಯ್ತು ಸರ್ ಕಂಪ್ಲೀಟ್ ಆಗಿ. ಅಬ್ಡಾಮಿನಲ್ ಪೇನ್ ಮತ್ತೆ ರಿಪೀಟೇ ಆಗಿಲ್ಲ ಸರ್ ಅದಾದ್ಮೇಲೆ. ಸೊ ಜೊತೆಗೆ ಏನಂದ್ರೆ ಪ್ರೋಸ್ಟಾಟೋಮೆಗಾಲಿಯಿಂದ ಅವ್ರಿಗೆ ಏನಾಗ್ತಿತ್ತು ಅಂತಂದ್ರೆ, ಸೊ ಯೂರಿನ್ ಪಾಸ್ ಆಗುವಾಗ ಕಷ್ಟ ಆಗ್ತಿತ್ತು. ಪದೇ ತಡೀತಿತ್ತು ಯೂರಿನ್, ಒಂದೇ ಸರಿ ಯೂರಿನ್ ಪಾಸ್ ಆಗ್ತಿರ್ಲಿಲ್ಲ. ಅದು ಕೂಡ 10 days ಅಲ್ಲಿ ಸ್ಟಾಪ್ ಆಯ್ತು. ಅದಾದ್ಮೇಲೆ ಕಂಟಿನ್ಯೂ ಮಾಡ್ತಿದ್ದಾರೆ. ಅಗೇನ್ 20 days ಕಂಟಿನ್ಯೂ ಮಾಡಿದ್ರು ಸರ್. ನೆಕ್ಸ್ಟ್ ಸ್ಕ್ಯಾನ್ ರಿಪೋರ್ಟ್ ತಗೊಂಡ್ವಿ ನಾವು, ಎಲ್ಲಾನು ನಾರ್ಮಲ್ ಆಯ್ತು. ಪ್ರೋಸ್ಟಾಟೋಮೆಗಾಲಿ ಮಾತ್ರ ಇನ್ನು ಟೈಮ್ ಬೇಕು ಅದು ವಾಸಿ ಆಗ್ಲಿಕ್ಕೆ. ಬಾಕಿದೆಲ್ಲ ಸರ್ ಸಿರೋಸೈಟಿಸ್ ಕ್ಲಿಯರ್ ಆಗಿದೆ, ಗಾಲ್ ಬ್ಲಾಡರ್ ಎಡಿಮಾ ಫುಲ್ ಕ್ಲಿಯರ್ ಆಗಿದೆ ಸರ್. ಸರ್ ರೀನಲ್ ಪಾಲಿಪ್ ಸರ್, ಪಾಲಿಪ್ ಕೂಡ ಕರ್ಗೋಗಿದೆ. ಸೊ ವಂಡರ್ಫುಲ್ ರಿಸಲ್ಟ್ ಸರ್, ಅವ್ರಿಗೆ ತುಂಬಾ ಖುಷಿ ಆಯ್ತು. ಸೊ ಎರಡನೇದು ಸರ್, ಒಬ್ರು ಪೇಷಂಟ್ CA ಈಸೋಫೇಗಸ್ ಸರ್, ಅಂದ್ರೆ ಅನ್ನನಾಳದ ಕ್ಯಾನ್ಸರ್ ಸರ್. ಅವ್ರಿಗೆ ಆಲ್ರೆಡಿ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಕೀಮೋ ರೇಡಿಯೇಷನ್ಸ್ ಎಲ್ಲ ಟ್ರೀಟ್ಮೆಂಟ್ ಆಗಿತ್ತು. ಇಟ್ಸ್ ರಿಜೆಕ್ಟೆಡ್ ಕೇಸ್, ಆಗಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. ಏನಕ್ಕೆ ಅಂದ್ರೆ ಅವ್ರ ಬ್ಲಡ್ ಎಲ್ಲ ಕಡಿಮೆ ಆಗ್ಬಿಡ್ತು, ಪ್ಲೇಟ್ಲೆಟ್ ಕೌಂಟ್ರು, WBC ಅದೆಲ್ಲ ಕಡಿಮೆ ಆದ್ಮೇಲೆ ಅವ್ರು ಕೀಮೋ ರೇಡಿಯೇಷನ್ ಕೊಡೋದೇ ಇಲ್ಲ. ಅವ್ರಿಗೆ ರಿಜೆಕ್ಟ್ ಮಾಡಿ ಕಳಿಸ್ಬಿಡ್ತಾರೆ, ಇನ್ನೇನು ಆಗಲ್ಲ ನೀವು ಮನೆಗೆ ಹೋಗಿ ಅಂತ. ಸೊ ಆ ಪೇಷಂಟ್ ಬಂದ್ರು ಸರ್. ಅವ್ರಿಗೆ ಜ್ಯೂಸ್ ಬಿಟ್ರೆ ಇನ್ನೇನು ತಗೊಳಕ್ ಆಗ್ತಿರ್ಲಿಲ್ಲ, ಬರೀ ಜ್ಯೂಸ್ ಮಾತ್ರ ಕುಡಿತಿದ್ರು, ಫ್ರೂಟ್ ಜ್ಯೂಸ್ ಮಾತ್ರ. ಬೇರೆ ಏನು ಸ್ವಾಲೋ ಮಾಡಕ್ ಆಗ್ತಿರ್ಲಿಲ್ಲ, ನುಂಗ್ಲಿಕ್ಕೆ ಆಗ್ತಿರ್ಲಿಲ್ಲ ಸರ್ ಅವ್ರಿಗೆ. ಸೊ ನಾವು ಕ್ಯೂರ್ಸೆಲ್ ಸ್ಟಾರ್ಟ್ ಮಾಡಿದ್ವಿ. ಡೈಲಿ 2 times ಸ್ಟಾರ್ಟ್ ಮಾಡಿದ್ವಿ ಸರ್, ಯಾಕಂದ್ರೆ ಅವ್ರಿಗೆ ಡೋಸೇಜ್ ಜಾಸ್ತಿ ಬೇಕು. 1 time ಕೊಟ್ಟರೆ ಸಾಕಾಗಲ್ಲ, 2 times ಸ್ಟಾರ್ಟ್ ಮಾಡಿದ್ವಿ. ಸೊ ಇನಿಷಿಯಲಿ 10 days ಅಲ್ಲಿ ಅವರಿಗೆ ಸರ್ ಸ್ವಾಲೋ ಮಾಡೋದು ಸ್ವಲ್ಪ ಈಸಿ ಆಯ್ತು. ಅವಾಗ ಸಾಫ್ಟ್ ಫುಡ್ ಅಂದ್ರೆ ಸಾಫ್ಟ್ ಫುಡ್ ತಗೊಳ್ಳಿಕ್ಕೆ, ಗಂಜಿ ತಗೊಳ್ಳಿಕ್ಕೆ ಈಸಿ ಆಯ್ತು. ನೆಕ್ಸ್ಟ್ 10 days ಅಲ್ಲಿ ಹಾಗೆ ಇಂಪ್ರೂವ್ಮೆಂಟ್ ಆಗ್ತಾ 50 days ವರೆಗೂ ಕಂಟಿನ್ಯೂ ಮಾಡಿದ್ವಿ ಸರ್. 50 days ಅಲ್ಲಿ ಸರ್ ಈಗ ಎಲ್ಲಾನು ಸ್ವಾಲೋ ಮಾಡ್ತಿದ್ದಾರೆ, ಏನು ತೊಂದರೆ ಆಗ್ತಿಲ್ಲ ಅವ್ರಿಗೆ. ಹಾರ್ಡ್ ಫುಡ್ ತಗೊಂಡಾಗ ಮಾತ್ರ ಸ್ವಲ್ಪ ಡಿಫಿಕಲ್ಟಿ ಅನ್ಸುತ್ತೆ, ಅದು ಬಿಟ್ರೆ ಬಾಕಿ ಎಲ್ಲಾ ಫುಡ್ ಈಸಿಯಾಗಿ ತಗೊಳ್ತಿದ್ದಾರೆ. ಜೊತೆಗೆ weight ತುಂಬಾ ಲಾಸ್ ಆಗೋಗಿತ್ತು ಸರ್. weight ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. 10 kg ಲಾಸ್ ಆಗಿತ್ತು weight, ಈಗ weight ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸರ್ ಅವ್ರಿಗೆ. ಜೊತೆಗೆ ಅವ್ರಿಗೆ ಓಡಾಡಕ್ ಆಗ್ತಿರ್ಲಿಲ್ಲ, ತುಂಬಾ ಸುಸ್ತಾಗೋದು, ಬೇರೆ ಏನು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಮತ್ತೆ ಮುಖದಲ್ಲಿ ಚಾರ್ಮ್ ಬಂದಿದೆ, ಓವರ್ ಆಲ್ ಬಾಡಿ ಚೇಂಜಸ್ ಇದೆ. ಅಂದ್ರೆ ಅಲ್ಲಿ ಹೊರಗಡೆ ಕ್ಯಾನ್ಸರ್ ಕ್ಯೂರ್ ಆಗ್ತಿದೆ ಅನ್ನೋದು ಇದು ಒಂದು ಲಕ್ಷಣಗಳು ಕಾಣ್ತಾ ಇದೆ ಅಲ್ಲಿ. ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸರ್, ಮೆಡಿಸಿನ್ಸ್ ಅನ್ನು ತಗೊಳ್ತಿದ್ದಾರೆ ಕ್ಯೂರ್ಸೆಲ್ ಅನ್ನ. ಈಸ್ ವೆರಿ ಹ್ಯಾಪಿ. ಎಸ್ಪೆಷಲಿ ನಾವು ಕ್ಯಾನ್ಸರ್ ಅಲ್ಲಿ ಇಂಥ ಒಳ್ಳೆ ರಿಸಲ್ಟ್ ಬರುತ್ತೆ ಅಂದ್ರೆ ಇಟ್ಸ್ ರಿಯಲಿ ಅಮೇಸಿಂಗ್ ಸರ್. ಯಾಕಂದ್ರೆ ಇಟ್ಸ್ ವೆರಿ ಟಫೆಸ್ಟ್ ಡಿಸೀಸ್ ನೌ ಡೇಸ್. ನಾವು ಯಾವ ಮೆಡಿಸಿನ್ ಕೊಟ್ಟರು ಕೂಡ ಅಷ್ಟು ಬೇಗ ಕಂಟ್ರೋಲ್ ಬರಲ್ಲ. ಸೊ ಈಗ ಇದರಲ್ಲಿ ಅಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅ ಲಾಟ್ ಸರ್. రియలీ గ్రేట్ రిజల్ట్ సార్. ఏమండి సార్ చెప్పినవన్నీ నేను అన్ని చదవాలంటే చాలా కష్టంగా ఉంటాయి. చెప్పాను కదా, ఈయన చాలా స్పెషల్ టెర్మినాలజీని యూజ్ చేస్తారు. ఫస్ట్ చెప్పింది ఏంటంటే ఆయనకు ఒక రకమైన పొట్ట నొప్పి, తర్వాత ఆయనకి ఒక 5, 6, 7 సింటమ్స్ చెప్పారండి. అవన్నీ మనము చెప్తే టైం లేట్ అవుతుంది. అవన్నీ దానిలో కూడా మన క్యూసెల్ వాడిన తర్వాత 10 days వాడిన తర్వాత, అంటే మొదట స్కాన్ రిపోర్ట్ తీస్తే ఇవన్నీ ప్రాబ్లమ్స్ ఉన్నాయన్నట్టుగా చెప్పారు. గాల్ బ్లాడర్ ప్రాబ్లమ్ లో నుంచి ఆయనకి ఆ ప్రాబ్లం స్టార్ట్ అయిందండి. 10 days వాడిన తర్వాత అవన్నీ క్లియర్ అయిపోయాయంట ఆయనకి. ఏంటంటే పొట్ట నొప్పి, వాంతులు రావడము, ఇంకా చాలా చెప్పారంటే అవన్నీ. ప్రొస్టేటో మెగాలియా అనేసి, ఆ తర్వాత రినల్ పాలియం, ఇవన్నీ కొత్త టెర్మినాలజీస్ అండి. నేను డాక్టర్ కాదు కాబట్టి మనం చెప్పలేము. అవన్నీ కూడా 10 days వాడిన తర్వాత అన్ని క్లియర్ అయిపోయినాయి. ఫస్ట్ చెప్పారు. రెండోది వచ్చేసి
ఒక క్యాన్సర్ పేషెంట్ అండి, క్యాన్సర్ గురించి చెప్పారు. వాళ్ళకి మింగడానికి కూడా చాలా కష్టంగా ఉన్న స్టేజ్ నుంచి వాళ్ళకి కీమో రేడియేషన్ అంటే కీమోథెరపీ అంటారు, వాళ్ళు ఇంకా రిజెక్ట్ చేశారంటే అంటే ఇంకా తీసుకెళ్ళండి ఇంటికి అన్నట్టుగా ఆ స్టేజ్ లో ఉన్న వాళ్ళు కూడా సార్ ఇచ్చారు. వాళ్ళు కూడా ఇప్పుడు కొద్ది కొద్దిగా రికవరీ అవుతున్న విషయాన్ని చెప్పారండి. రియల్లీ గ్రేట్ రిజల్ట్స్ అండి ఇవి. నిజంగా చాలా హ్యాపీగా ఉంది. రైట్ అండి.